ಅವಾಗ ಏನ್ ಗೊತ್ತೈತೆ, ಒಂದು ಲೈಸೆನ್ಸ್ ಮೇಲೆ 2 ಬಾರ್ 3 ಬಾರ್ 4 ಬಾರ್ ಮಾಡ್ತಾವ್ರೆ ಅಂತ. ಇನ್ನ ಬಾರ್ಗಳ ವಿಚಾರಕ್ಕೆ ನಾವು ಕೈ ಹಾಕಿಲ್ಲಲ್ಲ ಯಶಿನಮ್ಮ, ಕೈ ಹಾಕಿಲ್ಲ ನಾವು. ಇನ್ನು 10 hours ಅಲ್ಲಿ ಎಷ್ಟು ಡಾಕ್ಯುಮೆಂಟ್ ತಗೊಂಡಿದ್ದೀನಿ ಗೊತ್ತಾ ಬಾರ್ಗಳದು. ಮೈ ತುಂಬಾ ತಪ್ಪು ಮಾಡ್ಕೊಂಡಿರೋದು ಯಾರು? ಯಾರಣ್ಣ? ನಮ್ಮ ದಲಿತ ಸಮುದಾಯದವರು ತಪ್ಪೇ ಮಾಡಿದಿರೋ ಕೇಸುಗಳು ಮಾಡ್ತೀರಾ? FIRಗಳು ಮಾಡಿ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಿ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ASSK ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಸಂದೇಶ್ ರವರ ಬಾಗೇಪಲ್ಲಿಯ ಸರ್ಕಾರಿ ಜಮೀನಿನ ಕುರಿತಾದ ಹೋರಾಟದ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಮಾನ್ಯ ಸಂದೇಶ್ ರವರು ಆಗಸ್ಟ್ 4ನೇ ತಾರೀಕು ಶಾಸಕ ಸುಬ್ಬಾರೆಡ್ಡಿಯವರ ವಿರುದ್ಧ ಮತ್ತು ಅವರ ಭೂ ಹಗರಣದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ್ದರ ಪರಿಣಾಮ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳಿಂದ ಮುಂದಿನ ಸೆಪ್ಟೆಂಬರ್ 2ನೇ ತಾರೀಕಿನವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋರಾಟಗಾರ ಸಂದೇಶ್ರನ್ನು ನಿರ್ಬಂಧಿಸಿ ಆದೇಶ ಹೊರಡಿಸಲಾಗಿದೆ. ಇದರಿಂದ ಕೆರಳಿದ ಸಂದೇಶ್ ರವರು ನಿನ್ನೆ ಅವರ ಸ್ವಗೃಹದ ಬಳಿ ಮಾಧ್ಯಮ ಸುದ್ದಿಗೋಷ್ಠಿಯೊಂದನ್ನು ಕರೆದು ತಮ್ಮ ಎಲ್ಲ ವಿಚಾರಗಳನ್ನು ಹಂಚಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಈ ನಡೆ ನಿಜಕ್ಕೂ ಕಾನೂನಿಗೆ ವಿರುದ್ಧ ಮತ್ತು ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಮೇಲೆ ಆಗಿರುವ ದೌರ್ಜನ್ಯ ಎಂದು ವ್ಯಾಖ್ಯಾನಿಸಿದರು ಸಂದೇಶ್ ರವರು. ನಾನೇನು ಕೊಲೆಗಡಕನೆ ಅಥವಾ ಯಾವುದಾದರೂ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೇನೆಯೇ, ಏಕೆ ನನಗೆ ನಿರ್ಬಂಧ ಎಂದು ಪ್ರಶ್ನಿಸಿದರು. ನನ್ನ ಮೇಲೆ ಇದುವರೆವಿಗೂ ಆಗಿರುವ ಎಲ್ಲ ಕೇಸುಗಳು ನನ್ನ ಸಾಮಾಜಿಕ ಹೋರಾಟದ ಪರಿಣಾಮವಾಗಿ ಆಗಿವೆ, ಬಿಟ್ಟರೆ ನನ್ನ ಮೇಲೆ ವೈಯಕ್ತಿಕವಾಗಿ ಒಂದೇ ಒಂದು ಕೇಸ್ ಕೂಡ ಇಲ್ಲ ಎಂದು ಹೇಳಿದರು ಸಂದೇಶ್ ರವರು. ನನ್ನ ಜೀವನದಲ್ಲಿ ನಾನು ಹೋರಾಟದ ಬದುಕಿನ ಹಾದಿಯನ್ನು ಹಿಡಿದಿದ್ದೇನೆ. ಈ ಹಾದಿಯಲ್ಲಿ ಇಂತಹ ನೂರಾರು ಸಮಸ್ಯೆಗಳನ್ನು ಈಗಾಗಲೇ ಎದುರಿಸಿದ್ದೇನೆ, ಈಗಲೂ ಎದುರಿಸುತ್ತಿದ್ದೇನೆ, ಮುಂದೆಯೂ ಎದುರಿಸುತ್ತೇನೆ. ಆದರೆ ಹೋರಾಟ ಮಾತ್ರ ನಿಲ್ಲದು, ಅದು ನಿಲ್ಲೋದು ನಾನು ಸತ್ತಾಗ ಮಾತ್ರ ಎಂದು ಸ್ಪಷ್ಟಪಡಿಸಿದರು. ಭೂ ಹಗರಣ ಮಾಡಿರುವ ಶಾಸಕ ಸುಬ್ಬಾರೆಡ್ಡಿ ಅವರ ವಿಚಾರದಲ್ಲಿಯೂ ಅಷ್ಟೇ. ಒಂದು ವೇಳೆ ನನ್ನನ್ನು ಅರೆಸ್ಟ್ ಮಾಡಿಸಿದರೂ ಸಹ ಬಿಡುಗಡೆಯಾದ ಮರುದಿನ ಅವರ ವಿರುದ್ಧ ಮತ್ತೆ ಹೋರಾಟ ಶುರು ಮಾಡಿವೆ. ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ ಎಂದರು. ಇಷ್ಟೇ ಅಲ್ಲ, ಸುಬ್ಬಾರೆಡ್ಡಿಯವರ ಬಾರ್ ವ್ಯವಹಾರಗಳ ಕುರಿತಾದ ಅಕ್ರಮಗಳನ್ನು ಕೂಡ ಬಯಲಿಗೆಳೆಯುತ್ತೇನೆ ಎಂದು ಪ್ರತಿಪಾದಿಸಿದರು ಸಂದೇಶ್ ರವರು. ಒಟ್ಟಾರೆ ಈ ಚಿತ್ರಣ ನೋಡಿದರೆ ಏಕೋ ಮಾನ್ಯ ಸುಬ್ಬಾರೆಡ್ಡಿಯವರ ಟೈಮೇ ಸರಿ ಇಲ್ಲ ಎಂದು ಕಾಣಿಸುತ್ತದೆ. ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತೋ ಎಂಬಂತಿದೆಯಾ ಸುಬ್ಬಾರೆಡ್ಡಿಯವರ ಪರಿಸ್ಥಿತಿ ಅನ್ನೋದು ಭಾಗ್ಯನಗರದಲ್ಲಿನ ಪಬ್ಲಿಕ್ ಟಾಕ್. ವಿರುದ್ಧ ಈ ಒಂದು ನಿರ್ಬಂಧ ಆದೇಶ ಮಾಡಿರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ 3ನೇ ತಾರೀಕಣ್ಣ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧ ಜಿಲ್ಲಾಧಿಕಾರಿಗಳು ಮಾಡಿರೋಂತಹ ಹಿಟ್ಲರ್ ಧೋರಣೆ ಹಾಗೂ ಸಾಮಾಜಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಅವರು ಮಾಡಿರೋಂಥ ಈ ಒಂದು ಆದೇಶ ಹಕ್ಕುಗಳನ್ನ ಸಾಮಾಜಿಕ ಹೋರಾಟಗಾರ ನಾನು. ಈಗ ನನ್ನ ಮೇಲೆ ಅಷ್ಟೆಲ್ಲ ಕೇಸುಗಳು ಹಾಕಿದಾರಲ್ಲ, ಯಾವತ್ತು ನಾನು ಮುಚ್ಚಿಡ್ಕೊಂಡು ಚಾಕಿಡ್ಕೊಂಡು ಒಬ್ರನ್ನ ಒಂದು ಏಟು ಹೊಡೆದು ಆಗಿರೋಂಥ ಕೇಸುಗಳೆಲ್ಲ ಇವೆಲ್ಲ ಹೋರಾಟ ಮಾಡಿ ಆಗಿರೋಂಥ ಕೇಸುಗಳಪ್ಪ. ನಾನು ಪರ್ಸ್ನಲ್ ಆಗಿ ನನ್ನ ಮೇಲೆ ಒಂದೇ ಒಂದು ಕೇಸ್ ಇಲ್ಲ. ನಮ್ಮ ಹೆಣ್ಮಕ್ಳಿಗೆ ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿಸೋವಾಗ, ನಮ್ಮ ಜನರಿಗೆ ಜಮೀನುಗಳು ಬಿಡಿಸೋವಾಗ ಆಗಿರೋಂಥ ಕೇಸುಗಳು ನನ್ನ ಮೇಲೆ ಪರ್ಸ್ನಲ್ ಕೇಸುಗಳಲ್ಲ, ನನ್ನ ಪರ್ಸ್ನಲ್ ಕೇಸುಗಳಲ್ಲ. ನಾನೇನೋ ನನ್ನ ಮನೆಗೆ ಜಮೀನುಗಳು ಹಾಕೊಂಡಿದ್ದು ಮತ್ತೆ ನಮ್ಮ ಫ್ಯಾಮಿಲಿ ಅವ್ರ ಹೆಸರುಗಳಲ್ಲಿ ಖಾತೆಗಳು ಕೂರಿಸಿ ಕಾಂಪೌಂಡ್ಗಳು ಹಾಕ್ಸಿ ಆಗಿರೋಂಥ ಕೇಸುಗಳಲ್ಲ. ನಾನು ಒಂದೊಂದು ಬಾರ್ ಮಾಡಿಬಿಟ್ಟು ನನ್ನ ಹೆಸರಿಗೆ ಒಂದು ಬಾರ್ ಲೈಸೆನ್ಸ್ ತಗೊಂಡು 6, 6, 7, 7 ಬಾರ್ಗಳು ಓಪನ್ ಮಾಡ್ಕೊಂಡು ಹಾಕೊಂಡಿರೋಂಥ ಕೇಸುಗಳಲ್ಲ. ನಾನೆಲ್ಲೋ ಯಾರನ್ನೋ ರೇಪ್ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸ್ ಅಲ್ಲ, ಯಾರನ್ನೋ ಮರ್ಡರ್ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸ್ ಅಲ್ಲ, ಯಾರನ್ನೋ ದರೋಡೆ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸ್ ಅಲ್ಲ. ಹೋರಾಟ ಮಾಡಿರೋದಕ್ಕಾಗಿರೋಂಥ ಕೇಸುಗಳವೆಲ್ಲ. ಸಿನಿಮಾ ಅಂಬೇಡ್ಕರ್ ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ರೆ ರೌಡಿ ಶೀಟರ್ ಮಾಡಿದ್ದು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ನಮ್ಮ ಮೇಲೆ. ಹೋರಾಟಗಾರ್ರಿ ನಾವು, ಕ್ರಿಮಿನಲ್ಸ್ ಅಲ್ಲ. ಇವತ್ತು ನಕ್ಸಲೈಟ್ ತರ ನನ್ನನ್ನು ಬ್ಯಾನ್ ಮಾಡಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು. 3ನೇ ತಾರೀಕಣ್ಣ, 2ನೇ ತಾರೀಕು ನಾನು ಬ್ಯಾನ್ ಮಾಡೋರು, 2ನೇ ತಾರೀಕು ತನಕ 3ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು. ಇವಾಗ ಅದು ಹೇಳ್ಬಿಡ್ತೀನಿ. 2 ವಿಚಾರ. ಸೋಮಲಾಪುರ ಅಕ್ರಮವಾಗಿರೋಂಥ ಕಾಂಪೌಂಡು ಒತ್ತುವರಿ ತೆರವು ಮಾಡಬೇಕು ಸರ್ಕಾರಿ ಗೋಮಾಳ ಜಾಗದಲ್ಲಿ. 2ನೇದು ಹೊತ್ತಕೋಟೆ ಗ್ರಾಮದಲ್ಲಿ ಏನು ಅಕ್ರಮವಾಗಿ 78 ಎಕರೆ ಸರ್ಕಾರಿ ಗೋಮಾಳ ಈಗಲೂ ಪ್ರೆಸೆಂಟ್ ತೋರಿಸ್ತೈತೆ ಪಾಣಿ. ಅದರಲ್ಲಿ ಸುಬ್ಬಾರೆಡ್ಡಿ ಹಾಕೊಂಡಿರೋಂಥ ಕಾಂಪೌಂಡ್ ಒತ್ತುವರಿ ತೆರವು ಮಾಡಬೇಕು. ಅಲ್ಲಿ ಯಾವ ಥರ ಬೋರ್ಡ್ ಹಾಕಿದ್ರೆ ಸರ್ಕಾರಿ ಅಧಿಕಾರಿಗಳು ಹೋಗ್ಬಿಟ್ಟು ಅದೇ ಥರ ಈಗ ಮತ್ತೆ ಬೋರ್ಡ್ ಹಾಕಬೇಕು. ಇದು ಸರ್ಕಾರಿ ಜಾಗ, ಯಾರೋ ಬೋರ್ಡ್ ಸುಬ್ಬಾರೆಡ್ಡಿ ಬೋರ್ಡ್ ಹಾಕಿದಾರಲ್ಲ,
ಹೋರಾಟ ಮಾಡಿ ಅದನ್ನ ತೆಗ್ದವ್ರಲ್ಲ, ಮತ್ತೆ ಬೋರ್ಡ್ ಹಾಕ್ಲಿ ಅಲ್ಲಿ. ಇದು ಎರಡು ಫುಲ್ಫಿಲ್ ಮಾಡಿದಾರೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡೋಣ. ನಾನು ಬಂದಿದ್ದು 33 ಗುಂಟೆಕ. ಇದು ಎಲ್ಲಿ ಗಂಟ ಹೋಗ್ತೈತಂದ್ರೆ ನನ್ನ ಪ್ರಾಣನೇ ಹೋಗೋ ಅಂತಕ್ಕೆ ಹೋಗೈತಿ, ನನ್ನನ್ನು ಬ್ಯಾನ್ ಮಾಡೋ ಅಂತಕ್ಕೆ ಹೋಗೈತಿ, ನನ್ನ ಮೇಲೆ ಇನ್ನೊಂದು 10 ಪ್ರಕರಣಗಳು ದಾಖಲು ಮಾಡೋ ಅಂತಕ್ಕೆ ಹೋಗೈತೆ, ನನ್ನ ಅರೆಸ್ಟ್ ಮಾಡೋ ಅಂತಕ್ಕೆ ಹೋಗೈತೆ ಅಲ್ವಾ. ನಮ್ಮವ್ರನ್ನ ನನ್ನ ಮೇಲೆ ಎತ್ಕೊಟ್ಟೋ ಅಂತಕ್ಕೆ ಹೋಗೈತೆ. ಈಗ ಮುನಾವರ್ ಪಾಷಾದು 33 ಗುಂಟೆ ನಾವು ಮಾಡಿರೋಂಥ ಹೋರಾಟ AC ಅವ್ರ ಹತ್ರ ಫೈಲ್ ಐತೆ. ಎರಡನೇದು ಸರ್ಕಾರಿ ಜಮೀನು ಉಳಿಸಿ ನಮ್ಮ ಬಾಗೇಪಲ್ಲಿ ಗುಡಿಬಂಡೆ ಜನತೆಗೆ ನ್ಯಾಯ ಸಿಗ್ಬೇಕು. ಜಮೀನುಗಳೇ ಇಲ್ಲಾಂದ್ರೆ ಇವಾಗ ಇವ್ರ ಕಾಲಕ್ಕೇನೋ ನಡೀತಣ್ಣ. ಜಮೀನುಗಳೇ ಇಲ್ಲಾಂದ್ರೆ ಪಾಪ ಇವ್ರ ಮಕ್ಕಳು ಏನಾಗೋದು ಅಲ್ಲವಾ. ಬಾಗೇಪಲ್ಲಿ ಕ್ಷೇತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದಪ್ಪ. BJP ಅಭ್ಯರ್ಥಿ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರು BJP ಅಭ್ಯರ್ಥಿ ವಿರುದ್ಧ ದಾಖಲೆಗಳು ಕೊಟ್ಟಿದ ತಕ್ಷಣ ಹೋರಾಟ ಮಾಡ್ತೀವಿ. JDS ಅಭ್ಯರ್ಥಿ ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ನಮ್ಮ ಗಮನಕ್ಕೆ ಬಂದೈತೆ, ಆತನ ವಿರುದ್ಧನೂ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧನೂ ಹೋರಾಟ ಮಾಡ್ತೀವಿ. ಸುಬ್ಬಾರೆಡ್ಡಿ ಒಂದು ಲೈಸೆನ್ಸ್ ತಗೊಂಡು 6 ಬಾರ್ 7 ಬಾರ್ ಮಾಡ್ತಾ ಇರೋದು. ನಿನ್ನೆ ನನಗೆ ಬೆಳಗ್ಗೆಯಿಂದ ಸುಮಾರು ಜನ ಫೋನ್ಗಳು ಮಾಡಿ ಹೇಳ್ತಾರೆ, ನಾನು 20 ಕಿಲೋಮೀಟ್ರು ಕಾಲ್ನಡಿಗೆ ಜಾಥಾ ಮಾಡ್ತಾ ಇರ್ತೀನಿ. 20 ಕಿಲೋಮೀಟ್ರು ನನಗೆ ಬೆಳಗ್ಗೆಯಿಂದ ಫೋನ್ಗಳು ಮಾಡಿ ಹುಡುಗರು ಮಾತಾಡ್ತಾರೆ. ಬೆಂಗಳೂರಲ್ಲಿ ನಮ್ಮ ಹುಡುಗರು ಪಾಪ ಯಾರೋ ಮಂಡ್ಯ ಹಾಸನ ಇಲ್ಲೆಲ್ಲ ಇರ್ತಾರಲ್ಲ, ಬಾರಲ್ಲಿ ಕೆಲಸ ಮಾಡೋ ಹುಡುಗರು, ಅಣ್ಣ ನಮ್ಗೆಲ್ಲ ಮೆಸೇಜ್ಗಳು ಹಾಕ್ಬಿಟ್ಟವ್ರೆ ನಮ್ಮ ಗ್ರೂಪ್ಗಳಲ್ಲಿ, ಬೆಳಿಗ್ಗೆ 6 ಗಂಟೆಗೆ ನೀವೆಲ್ಲ ಬರ್ಬೇಕಂತೆ ಬಾಗೇಪಲ್ಲಿ ಗುಡಿಬಂಡೆಕ ಅಂತ ಹೇಳ್ಬಿಟ್ಟು ನಮ್ಗೆ ಮೆಸೇಜ್ ಹಾಕೋರಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತು ಬಿಡ್ರೋ, ಏನ್ ಮಾಡ್ತಾರೆ, ಹೊಡಿತಾರ ಹೊಡ್ಸ್ಕೊಳ್ಳೋಣ, ಕಲ್ಲುಗಳಾಗ್ತಾರ ಹೊಡ್ಸ್ಕೊಳ್ಳೋಣ, ಏನ್ ಬೇಕೋ ಮಾಡ್ಕೊಳ್ಳೋಣ ಅಣ್ಣ, ನಾವು ನಿಮ್ ವಿರುದ್ಧ ಬರೋದು ಹೆಂಗಣ್ಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರಪ್ಪ. ಆವಾಗ ಗೊತ್ತಾಗೋದು ನನಕ. ಇಲ್ಲಿ ಗಂಟ ನನ್ಗೆ ವಿಚಾರನೇ ಗೊತ್ತಿಲ್ಲ. ಅವಾಗ ಏನ್ ಗೊತ್ತೈತೆ, ಒಂದು ಲೈಸೆನ್ಸ್ ಮೇಲೆ 2 ಬಾರ್ 3 ಬಾರ್ 4 ಬಾರ್ ಮಾಡ್ತಾವ್ರೆ ಅಂತ. ಇನ್ನ ಬಾರ್ಗಳ ವಿಚಾರಕ್ಕೆ ನಾವು ಕೈ ಹಾಕಿಲ್ಲಲ್ಲ ಯಶಿನಮ್ಮ, ಕೈ ಹಾಕಿಲ್ಲ ನಾವು. ಅದ್ರ ಪೂರ್ತಿ ದಾಖಲೆಗಳು ಕರೆಕ್ಟ್ ಆಗಿ ವಿತಿನ್ 10 hours ಅಲ್ಲಿ ಎಷ್ಟು ಡಾಕ್ಯುಮೆಂಟ್ ತಗೊಂಡಿದ್ದೀನಿ ಗೊತ್ತಾ ಬಾರ್ಗಳದು. ಮೈ ತುಂಬಾ ತಪ್ಪು ಮಾಡ್ಕೊಂಡಿರೋದು ಯಾರು? ಯಾರಣ್ಣ? ನಮ್ಮ ದಲಿತ ಸಮುದಾಯದವರು ತಪ್ಪೇ ಮಾಡ್ದಿರೋ ಕೇಸುಗಳು ಮಾಡ್ತೀರಾ, FIRಗಳು ಮಾಡ್ತಾ ನೋಡಿ. ಏನು ಮಾತಾಡದ್ನ ಹೇಳಿ ಪಾಪ, ಏನಾನ ಒಂದು ವರ್ಡ್ ಮಾತಾಡವನ? ಆ ವೆಂಕಟರಮಣ್ಣ ನಮ್ಮಣ್ಣೆ ಬಿಡು, ಏನ್ ಪೇರು ರಮಣ ಆ ಹೆಣ್ಣು ನಮ್ಮಣ್ಣೆ ಬಿಡಪ್ಪ, ನಾವು ಮಾತಾಡಲ್ಲ. ಅವ್ರ ಮೇಲೆ ಇರೋ ಪ್ರಕರಣಗಳು ಅವ್ರಿಗೆ ಸಂಬಂಧಪಟ್ಟಂಗೆ ನಾವ್ಯಾಕೆ ಮಾತಾಡೋಣ? ನಮ್ಮಣ್ಣನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಂದಲ್ಲ, ನಾನು ಮಾತಾಡಲ್ಲ. ಆದ್ರೆ ಸುಬ್ಬಾರೆಡ್ಡಿ ವಿರುದ್ಧ ಈ ಪ್ರಾಣ ಹೋಗ್ಬಿಡ್ಬೇಕು. ಇವಾಗ ಅರೆಸ್ಟ್ ಮಾಡಿಸ್ತಾನ, 3 ವರ್ಷ 4 ವರ್ಷ 10 ವರ್ಷ ಜೈಲಲ್ಲಿದ್ರೆ 11ನೇ ವರ್ಷ ವಾಪಸ್ ಬಂದು ಪೋಸ್ಟ್ ಮಾಡೋದೇ ನೋಡಿ, ಇದೇ ಜಾಗದಲ್ಲಿ ಹಿಂಗ್ ಪ್ರೆಸ್ ಮೀಟ್ ಹಾಕಿ ಪೋಸ್ಟ್ ಮಾತಾಡೋದೇ ಸುಬ್ಬಾರೆಡ್ಡಿ ವಿರುದ್ಧ. ಈ ಪ್ರಾಣ ಏನೋ ಹೋಗ್ಬಿಟ್ರೇನೆ ಸ್ಟಾಪ್ ಆಗೋದು ಈ ವಾಯ್ಸು. ಆಮೇಲೆ ಇವ್ರು ಮಾತಾಡ್ತಾನೆ ಇರ್ತಾರೆ. ನನ್ನ ಪ್ರಾಣ ಹೋಗ್ಬಿಟ್ರು ಸುಬ್ಬಾರೆಡ್ಡಿ ವಿರುದ್ಧ ನೋಡಿ, ಇವರೆಲ್ಲ ಇವಾಗ ಇಲ್ಲಿ ನಿಂತ್ಕೊಂಡಿರೋರು ಇಷ್ಟು ಜನ ಎಲ್ಲೆಲ್ಲಿಂದನೂ ಮಾತಾಡ್ತಾ ಇರ್ತಾರೆ. ನೋಡ್ರಿ, ಶಾಸಕರನ್ನ ನಿಂದಿಸೋ ಅಂತದ್ದು, ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡೋ ಅಂತ ರೈಟ್ಸ್ ಸಂವಿಧಾನದಲ್ಲಿ ನಮ್ಗೆ ಕೊಟ್ಟಿಲ್ವಾ? 353 ಕೇಸ್ ಹಾಕೋದು ಅಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗಲ್ಲ ಅದ ಕೇಸ್ ಹಾಕೋದು. ಸರ್ಕಾರಿ ಕೆಲ್ಸಕ್ಕೆ 353, ಸರ್ಕಾರಿ ಕೆಲ್ಸಕ್ಕೆ ಅಡ್ಡಿ ಮಾಡಿದ್ರೆ ಕೇಸ್ ಹಾಕೋದು. ನೀನ್ ಸರ್ಕಾರಿ ಕೆಲಸ ಎಲ್ಲಿ ಮಾಡಿದ್ಯೋ ಗೊತ್ತೇ ಇಲ್ಲ. ಸುಬ್ಬಾರೆಡ್ಡಿ 2 ಸೆಷನ್ ನೋಡು, ಸರ್ಕಾರಿ ಕೆಲಸ ಗೊತ್ತೇ ಇಲ್ಲ ನಮ್ಗ. ಆ ಕೇಸ್ ಮಾಡಿರೋದು ಹೈಕೋರ್ಟಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಾವ್ ಹೇಳಂತದ್ದು ಒಂದೇ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬ್ಯಾನ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಕ್ರಿಮಿನಲ್ ಅಲ್ಲ ನಾನು. ಒಂದೇ ಒಂದಿನ ಚಾಕು ಮತ್ತು ಲಾಂಗು ಅವು ಇವು ಹಿಡ್ಕೊಂಡಿರೋನಲ್ಲ, ಒಬ್ಬರಿಗೆ ಕೈ ಎತ್ತು ಒಂದೇಟ್ ಹಾಕ್ದವನಲ್ಲಪ್ಪ ಸಂದೇಶ. ಆಮೇಲೆ ಒಂದೇ ಒಂದು ಗುಂಟೆ ಕಂಪ್ಲೇಂಟ್ ಹಾಕ್ದವನಲ್ಲ ನಾನು, ಒಂದೇ ಒಂದು ಗುಂಟೆ ನನ್ನ ಹೆಸರು ಮಾಡಿಸ್ಕೊಂಡವನಲ್ಲ, ಒಂದೇ ಒಂದು ವಿಚಾರ ನಾವು ಇದು ಮಾಡ್ಕೊಂಡವ್ರಲ್ಲ. ಯಾರು ವಿಚಾರಕ್ಕೂ ಯಾರ ತಂಟೆಕ್ಕೂ ಹೋಗ್ದಿರಾ ಹೋರಾಟಗಳು ಮಾಡ್ಕೊಂಡಿರೋ ಅಂತವ್ರು ನಾವು. ಹೋರಾಟ ಯಾರೇ ಮಾಡಲಿ ತಪ್ಪು, ಅದನ್ನ ಕ್ವಶನ್ ಮಾಡಿ ಮಾತಾಡೋಂಥ ಹಕ್ಕು ನಮ್ಗೆ ಕೊಟ್ಟಿದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ. ಬಾಗೇಪಲ್ಲಿ ಜನತೆ ಸಂಪೂರ್ಣವಾಗಿ ನನ್ನ ಜೊತೆ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳ ವಿರುದ್ಧ 3ನೇ ತಾರೀಕು ಹೋರಾಟ, ಇವೆರಡೂ ಮಾಡ್ಬಿಟ್ರೆ ಮಾಡಲ್ಲ. ಕಮಲಾಪುರ ಕೊತ್ತಕೋಟ ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡಿಸಿದ್ರೆ ಮಾಡಲ್ಲ. ಈಗ ಜಿಲ್ಲಾಧಿಕಾರಿಗಳು ಈ ಒಂದು ಪತ್ರದ ಮುಖಾಂತರ